ಕಾಲದಲ್ಲಿ ಕಮರ್ಷಿಯಲ್ ಸಿನಿಮಾಗಳು ತುಂಬ ಜಾಸ್ತಿ ಇದೆ. ಸೊ ಈಗಿನ ಕಾಲದಲ್ಲಿ ನಿಮಗೆ ಕಮರ್ಷಿಯಲ್ ಸಿನಿಮಾ ಬಿಟ್ಟು ಈ ಥರ ಭಕ್ತಿ ಪ್ರಧಾನ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸ್ತು? ನೀವು ಕೇಳ್ತಾ ಇರೋದು ಈ ಕಮರ್ಷಿಯಲ್ ಕಾಲದಲ್ಲಿ ಅಂತಿದ್ದೀರಾ. ನನಗೆ ಸಿನಿಮಾ ಮಾಡೋ ಉದ್ದೇಶನೇ ಇರಲಿಲ್ಲ. ಆ ಥರ ಸಿನಿಮಾ ಮಾಡಬೇಕು ಅಂದಿದ್ದರೆ ಅದಕ್ಕೆ ತುಂಬ ಕೋಟ್ಯಾಂತರ ರೂಪಾಯಿ ಇಟ್ಕೋಬೇಕು, ಇದು ಮಾಡಬೇಕು ಎಲ್ಲ. ಆ ಉದ್ದೇಶದಿಂದ ನಮ್ಮ ಸಿನಿಮಾ ಆಗೇ ಇಲ್ಲ. ನಿಜ ಹೇಳಬೇಕಂದ್ರೆ ನನಗೆ ಯಾವಾಗಲೂ ಭಕ್ತಿ ಬಗ್ಗೆ ಇದು. ನಾನು ಹೇಳೋದು ಚಿಕ್ಕದ್ರಿಂದ ನನಗೆ ಭಕ್ತ ವಿಜಯ ಇದೆಲ್ಲ ಓದಿ ಅದನ್ನು ನನ್ನ ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ನಮಗೇನು ಅವ್ರು 100ರಷ್ಟು ಅವ್ರಂಗೆ ಮಾಡೋಕ್ಕಾಗಲ್ಲ. 1 ಪಾಯಿಂಟ್ 2 ಪಾಯಿಂಟ್ ಆದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಸುಸಂಸ್ಕೃತವಾಗಿರ್ತೀವಿ. ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಪಾಠ ಹೇಳ್ಬೋದು. ಪಾಠ ಹೇಳೋಕ್ಕೆ ಸದ್ಯಕ್ಕೆ ಹೇಳೋರು ಯಾರು ಅಲ್ವಾ? ಆದರೆ ಅರ್ಥ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಸಂತೋಷ ಇರುತ್ತೆ. ಅಷ್ಟು ನಾನು ತಿಳ್ಕೊಂಡಿದ್ದೆ ಅಮ್ಮ. ಅವಾಗಲೂ ನನಗೆ ಸಿನಿಮಾ ಮಾಡೋ ಉದ್ದೇಶ ಇದೆ. ಸುಮಾರು ವರ್ಷದ ಹಿಂದೆನೇ ಪ್ಲಾನ್ ಮಾಡ್ಕೊಂಡಿದ್ದು ಈ ಥರ ನಾನು ಸಿನಿಮಾ ಮಾಡಬೇಕು ಅಂತ ಅನಿಸಿತ್ತು? ಇಲ್ಲ, ಸಿನಿಮಾ ಅನಿಸಿರಲಿಲ್ಲ ನನಗೆ, ಸೀರಿಯಲ್ ಅನಿಸಿತ್ತು. ಯಾಕೆ ಅಂದರೆ ಇವಾಗ ತುಂಬ ತುಂಬ ವಿಷಯ ಇರುತ್ತಲ್ವ. ಈಗ ದಾಸಚತುಷ್ಟಯರ ಬಗ್ಗೆ ಮಾಡಬೇಕು ಅಂತಿತ್ತು. ಪುರಂದರದಾಸರು, ಕನಕದಾಸರು, ಇವರು ಯಾರು ಪುರಂದರದಾಸರು, ವಿಜಯದಾಸರು, ಆಮೇಲೆ ಜಗನ್ನಾಥದಾಸರು, ಗೋಪಾಲದಾಸರು, ಜೊತೆಗೆ ಕನಕದಾಸರು, ಇಷ್ಟು ಜನದ ಬಗ್ಗೆನೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ನನಗೆ. ಅದಕ್ಕೋಸ್ಕರ ಇದೆಲ್ಲನೂ ಬರೆದಿಟ್ಟಿದ್ದೆ ಸೀರಿಯಲ್ ಮಾಡಬೇಕು ಅಂತ. ಬಟ್ ಅಲ್ಲಿ ಸೀರಿಯಲ್ ಮಾಡೋದು ಆಗಲಿಲ್ಲ. ಅದು ಹೌದು, ನೀವು ಹೇಳ್ದಂಗೆ ಅದು ದೇವ್ರ ಪ್ರೇರಣೆನೇ. ಆದ್ದರಿಂದ ಆಕಸ್ಮಿಕವಾಗಿ ಸಿನಿಮಾ ಆಗಿದ್ದು ಅಥವಾ ಇದು ದೇವರ ಇಚ್ಛೆ ಇತ್ತು ಅನಿಸುತ್ತೆ. ಆ ಕೃಷ್ಣನ ಇಚ್ಛೆಯಿಂದ ಸಿನಿಮಾ ಆಯಿತು. ನಿಜವಾಗ್ಲೂ ನಾ ಸಿನಿಮಾ ಮಾಡಬೇಕು ಅಂತ ಎಲ್ಲರೂ ಅಂದ್ಕೋತಾರಲ್ಲ, ಆ ಥರ ನಾನೇನು ಅಂದ್ಕೊಂಡಿರಲಿಲ್ಲ.